ಇನ್ನು ಒಂದು ಕಡೆ ಸಿಲಿಂಡರ್ ಕೊರತೆ, ಇಡ್ಲಿ ದೋಸೆಗೆ ಸಾಂಬಾರ್ ಕಟ್. ಇಡ್ಲಿ ದೋಸೆಗೆ ಚಟ್ನಿ ಮಾತ್ರ ಲಭ್ಯ ಅಂತ ಬೋರ್ಡ್ ಹಾಕೊಂಡಿದ್ದಾರೆ ಹೋಟೆಲ್ ಮಾಲೀಕರು. ಬೆಂಗಳೂರಿನ ಶೇಷಾದ್ರಿಪುರದ ಸನ್ಮಾನ್ ಹೋಟೆಲ್ನಲ್ಲಿ ಬೋರ್ಡ್ ಹಾಕಿದ್ದಾರೆ. ಗ್ಯಾಸ್ ಸಿಲಿಂಡರ್ ಬರೋವರೆಗೂ ಸಹಕರಿಸಿ ಅಂತ ಮನವಿ ಮಾಡಿದ್ದಾರೆ. ಬೇಸಿಕ್ ಅಡುಗೆನ ಹೊರತುಪಡಿಸಿ ಹೆಚ್ಚುವರಿ ಏನಿರುತ್ತೋ ಅದನ್ನ ಕಟ್ ಮಾಡೋದಕ್ಕೆ ನಿರ್ಧರಿಸಿದ್ದಾರೆ. ಇಡ್ಲಿ ದೋಸೆ ತಗೊಂಡ್ರೆ ಚಟ್ನಿ ಮಾತ್ರ ಸಿಗುತ್ತೆ, ನೋ ಸಾಂಬಾರ್. ದೃಶ್ಯದಲ್ಲಿ ನೀವು ನೋಡ್ತಾ ಇದ್ದೀರಾ, ಗ್ಯಾಸ್ ಸಿಲಿಂಡರ್ ಸಪ್ಲೈ ತೊಂದರೆ ಇರೋದ್ರಿಂದ ಚಟ್ನಿ ಮಾತ್ರ ಸಿಗುತ್ತದೆ. ಕೆಲವು ಹೋಟೆಲ್ಗಳು ಬಂದ್ ಆಗೋಗಿವೆ, ಇನ್ನು ಕೆಲವು ಸಿಲಿಂಡರ್ಗಳನ್ನ ಹೊಂದಿಸಿಕೊಂಡು ವ್ಯಾಪಾರ ಮುಂದುವರಿಸಿವೆ. ಆದ್ರೆ ಅದರಲ್ಲಿ ಐಟಂಗಳಿಗೆ ಕತ್ತರಿ ಹಾಕ್ತಾ ಇವೆ. ಗ್ಯಾಸ್ ಕೊರತೆಯಿಂದ ಅಪ್ಪಾಜಿ ಕ್ಯಾಂಟೀನ್ ತಾತ್ಕಾಲಿಕ ಬಂದ್ ಆಗಿದೆ. ದೇವೇಗೌಡರ ಹೆಸರಲ್ಲಿ ಎಂಎಲ್ಸಿ ಶರವಣ ನಡೆಸ್ತಾ ಇರೋ ಕ್ಯಾಂಟೀನ್ ಇದು. ಕಡಿಮೆ ಬೆಲೆಗೆ ಜನರಿಗೆ ತಿಂಡಿ ಊಟ ನೀಡಲಾಗ್ತಾ ಇತ್ತು ಈ ಕ್ಯಾಂಟೀನ್ನಲ್ಲಿ. ಆದರೆ ಅಪ್ಪಾಜಿ ಕ್ಯಾಂಟೀನ್ ಬಂದ್ ಆಗಿರೋದ್ರಿಂದ ಹಲವರಿಗೆ ಸಮಸ್ಯೆ. ಅದರಲ್ಲೂ ಮುಖ್ಯವಾಗಿ ಆಟೋ ಡ್ರೈವರ್ಗಳು, ಕೂಲಿ ಕಾರ್ಮಿಕರು ಊಟ ತಿಂಡಿ ಮಾಡ್ತಾ ಇದ್ರು. ಇಲ್ಲಿ ಸಿಲಿಂಡರ್ ಸಿಗದೇ ಇರೋದಕ್ಕೆ ಬಂದ್ ನೋಟಿಸ್ ಹಾಕಿದೆ ಸಿಬ್ಬಂದಿ. ಅಪ್ಪಾಜಿ ಕ್ಯಾಂಟೀನ್ ಆಟೋ ಡ್ರೈವರ್ಗಳು, ಕೂಲಿ ಕಾರ್ಮಿಕರು ಇಲ್ಲಿ ಊಟ ಮಾಡ್ತಾ ಇದ್ರು, ತಿಂಡಿ ಊಟ ಆಗ್ತಾ ಇತ್ತು. ಆದ್ರೆ ಈಗ ಸಿಲಿಂಡರ್ ಕೊರತೆ ಎದುರಾಗಿರೋದ್ರಿಂದ ಕ್ಯಾಂಟೀನ್ ಬಂದ್ ಆಗಿದೆ. ವಾಣಿಜ್ಯ ಸಿಲಿಂಡರ್ ಅಭಾವದಿಂದಾಗಿ ಗಾಂಧಿನಗರದ ಐಡಿಸಿ ಕಿಚನ್ ಬಂದ್. ಹೋಟೆಲ್ ಹೊರಗೆ ಬೋರ್ಡ್ ಹಾಕಿದ್ದಾರೆ ಹೋಟೆಲ್ ಮಾಲೀಕರು. ನಿನ್ನೆ ಮಧ್ಯಾಹ್ನ 3 ಗಂಟೆಯಿಂದ ಬಂದ್ ಆಗಿದೆ ಹೋಟೆಲ್. ಗ್ಯಾಸ್ ಬರೋವರೆಗೂ ಹೋಟೆಲ್ ಓಪನ್ ಇಲ್ಲ ಅಂತ ಬೋರ್ಡ್ ಹಾಕಿದ್ದಾರೆ. ಹಲವಾರು ಕಡೆ ಸಿಲಿಂಡರ್ ಸಮಸ್ಯೆಯಿಂದಾಗಿ ಹೋಟೆಲ್ಗಳು ಬಂದ್ ಆಗಿವೆ. ಐಡಿಸಿ ಕಿಚನ್ ಬಂದ್ ಆಗಿದೆ. ಅನಿಲ ಪೂರೈಕೆ ಸಮಸ್ಯೆಗಳಿಂದಾಗಿ ಮುಂದಿನ ಸೂಚನೆ ಬರೋವರೆಗೂ ಬಂದ್ ಆಗಿದೆ ಅಂತ ಬೋರ್ಡ್ ಹಾಕಿರೋದನ್ನ ನೀವು ನೋಡ್ತಾ ಇದ್ದೀರಿ. ಕಮರ್ಷಿಯಲ್ ಗ್ಯಾಸ್ ಸಿಗದ ಹಿನ್ನೆಲೆ ಬೆಂಗಳೂರಿನ ಹಲವು ಹೋಟೆಲ್ಗಳು ಕ್ಲೋಸ್ ಆಗಿರುವಂಥದ್ದು. ನಾವೀಗ ಬೆಂಗಳೂರಿನ ಗಾಂಧಿನಗರದಲ್ಲಿರುವಂಥ IDC ಕಿಚನ್ ಹೋಟೆಲ್ ಮುಂಭಾಗದಲ್ಲಿದ್ದೀವಿ. ವಿಜುವಲ್ನಲ್ಲಿ ನಿಮಗೆ ತೋರಿಸ್ತಾ ಹೋಗ್ತೀನಿ. ಅವರು ಕೂಡ ಗ್ಯಾಸ್ ಸಿಗದ ಹಿನ್ನೆಲೆ ಒಂದು ಬೋರ್ಡ್ ಅಳವಡಿಸಿ ಅಧಿಕೃತವಾಗಿ ಹೋಟೆಲ್ನ ಕ್ಲೋಸ್ ಮಾಡಿದ್ದಾರೆ. ಅನಿಲ ಪೂರೈಕೆ ಸಮಸ್ಯೆಗಳಿಂದಾಗಿ ಮುಂದಿನ ಸೂಚನೆ ಬರುವವರೆಗೂ ಔಟ್ಲೆಟನ್ನು ಮುಚ್ಚಲ್ಪಡುತ್ತದೆ ಅನ್ನುವಂತಹ ಬೋರ್ಡ್ ಹಾಕಿ ಈಗ ಹೋಟೆಲ್ನ ಕ್ಲೋಸ್ ಮಾಡಿ ಹೋಗಿದ್ದಾರೆ. ಇದು ನಗರದ ಮಧ್ಯಭಾಗದಲ್ಲಿರುವ ಹೋಟೆಲ್ ಇದಾದ ಕಾರಣದಿಂದಾಗಿ ಈ ನೂರಾರು ಗ್ರಾಹಕರು ಪ್ರತಿನಿತ್ಯ ಈ ಹೋಟೆಲ್ಗೆ ಬರ್ತಾ ಇದ್ರು. ಆದರೆ ಈಗ ಹೋಟೆಲ್ ಕ್ಲೋಸ್ ಆಗಿರೋದ್ರಿಂದ ಗ್ರಾಹಕರು ಕೂಡ ಸಮಸ್ಯೆಗೆ ಒಳಗಾಗಿದ್ದಾರೆ. ಬಂದು ನೋಡಿಕೊಂಡು ಬೇರೆ ಹೋಟೆಲ್ಗೆ ಹೋಗ್ತಾ ಇದ್ದಾರೆ. ಸಮಸ್ಯೆ ಹೀಗೆ ಮುಂದುವರೆದಿದ್ದಾದಲ್ಲಿ ನಗರದ ಹಲವು ಹೋಟೆಲ್ಗಳು ಕೂಡ ಮುಚ್ಚಲ್ಪಡುವ ಭೀತಿ ಎದುರಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಸತ್ಯ ಜೊತೆ ಪ್ರವೀಣ್ ಜಮಖಂಡಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇನ್ನು ತುಮಕೂರಿನ ಪಾವಗಡದಲ್ಲಿ ಗೃಹ ಬಳಕೆ ಗ್ಯಾಸ್ಗೂ ಕೂಡ ಕ್ಯೂ ನಿಲ್ತಾ ಇದ್ದಾರೆ ಜನ. ಗೃಹ ಬಳಕೆ ಸಿಲಿಂಡರ್ ಸಿಗದೆ ಪಾವಗಡದಲ್ಲಿ ಜನ ಪರದಾಡ್ತಾ ಇದ್ದಾರೆ. ಗ್ಯಾಸ್ ಏಜೆನ್ಸಿ ಮುಂದೆ ಕಿಲೋಮೀಟರ್ ಗಟ್ಟಲೆ ಕ್ಯೂ ನಿಂತಿದ್ದಾರೆ ಜನ. ಗ್ಯಾಸ್ ಬುಕ್ಕಿಂಗ್ ಆದ್ರೂ ಕೂಡ ಸಿಲಿಂಡರ್ಗಳು ಸಿಗ್ತಾ ಇಲ್ಲ. ಇದಕ್ಕೆ ಆಕ್ರೋಶ ಹೊರಹಾಕ್ತಾ ಇದ್ದಾರೆ. ಸಿಲಿಂಡರ್ ಸಿಗದ್ದಕ್ಕೆ ಇಂಡಿಯನ್ ಗ್ಯಾಸ್ ಕಚೇರಿಗೆ ಗ್ರಾಹಕರು ಮುತ್ತಿಗೆ ಹಾಕಿದ್ದಾರೆ. ಇನ್ನು ಮತ್ತೊಂದು ಕಡೆ ದುಬಾರಿ ದರಕ್ಕೆ ಸಿಲಿಂಡರ್ ಮಾರಾಟ ಆಗ್ತಾ ಇರೋ ಆರೋಪ ಮಾಡ್ತಾ ಇದ್ದಾರೆ. ಅಂದ್ರೆ ಇಲ್ಲಿ ಗ್ರಾಹಕರು ಸಿಲಿಂಡರ್ಗಾಗಿ ಒದ್ದಾಡ್ತಾ ಇದ್ರೆ ಮತ್ತೊಂದು ಕಡೆ ಜಾಸ್ತಿ ಬೆಲೆಗೆ ಸಿಲಿಂಡರ್ಗಳು ಮಾರಾಟ ಮಾಡ್ತಿದ್ದಾರೆ ಅಂತ ಆರೋಪ ಮಾಡ್ತಾ ಇದ್ದಾರೆ. ಗ್ಯಾಸ್ ಏಜೆನ್ಸಿ ಮುಂದೆ ನಿಂತಿರೋ ಜನ ನೀವು ನೋಡ್ತಾ ಇದ್ದೀರಾ. ಎಣ್ಣೆ ಬರ್ತಾ ಇಲ್ಲ, ಹಳ್ಳಿಗಳಿಗೆ ಬರ್ತಾ ಇಲ್ಲ, ಹಳ್ಳಿಗಳಿಗೆ ಬಿಡ್ತಾ ಇಲ್ಲ ಸರ್. ಅದರಿಂದ ಇಲ್ಲಿ OTP ನಂಬರ್ ಎಲ್ಲ ಬುಕ್ ಆಗಿರೋ ನಮ್ದು ಬಂದೈತೆ OTP ನಂಬರು.
ಇದ್ದ ಒಂದು ತಿಂಗಳಂದ್ರೆ ನಾವೆಲ್ಲ ಎಲ್ಲೋಗ್ಬೇಕು ಇನ್ನು ಬರೀ 2 ದಿವಸಕ್ಕೆ 2 ದಿವಸಕ್ಕೆ ಇನ್ನು ಇವಾಗಲೇ ಇಲ್ಲಿ ಸಮಸ್ಯೆ ಏನಿದೆ, ಸ್ಟಾಕ್ ಮುಂಚೆ 25 ದಿನಕ್ಕೆ ಅಂತ ಏನಿದ್ರು ಅದೊಂದು 5 ದಿನ ಎಕ್ಸ್ಟ್ರಾ ಮಾಡಿದ್ದಾರೆ ಅಷ್ಟೇನೆ, ಬಿಟ್ಟರೆ ಏನು ಕೊಡಲ್ಲ ಅಂತಲ್ಲ. ಹಿಂದೆ ಬುಕ್ ಮಾಡಿದವ್ರಿಗೆ ಸೀನಿಯಾರಿಟಿ ವೈಸ್ ಕೊಡಲೇಬೇಕು. ಈಗ ಮೊನ್ನೆ ಮೀಡಿಯಾದಲ್ಲಿ ಕೊಟ್ಟಿದ್ದಾರೆ, ಈಗ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಯಾವುದೂ ಸಮಸ್ಯೆ ಇಲ್ಲ ಅಂತ ಹೇಳಿದ್ದಾರೆ. ಬಟ್ ಇವ್ರು ಯಾಕೆ ಇದಕ್ಕಿದ್ದಂಗೆ ಈ ಥರ ನಿಲ್ಲಿಸಿದ್ದಾರೆ ಅನ್ನೋದಕ್ಕೆ ಕಾರಣ ಗೊತ್ತಿಲ್ಲ. ಅದ್ರ ಬಗ್ಗೆ ಈಗ ಸಂಬಂಧಪಟ್ಟವ್ರ ಹತ್ರ ಮಾತಾಡಬೇಕು. 3 ದಿವಸ ಆಗಿದೆ. ಹಾಂ, ಏನು ಹೇಳ್ತಾರೆ? ಮಿಷಿನ್ ಕೆಟ್ಟೋಗಿದೆ ಅಂತ. ಕೊಡ್ತಾನೆ ಇಲ್ಲ, ಮೆಸೇಜ್ ಬಂದಿದೆ ನೋಡಿ, ಕೊಡ್ತಾ ಇಲ್ಲ ಅವರು. ಅದೇ ಸರ್ ತಗೊಂಡು ಖಾಲಿ ಆಗೈತೆ, ಹಾಂ ಬಂದಿದೆ 2 ಸಿಲಿಂಡರ್ಗೆ. ಹಾಂ, ಕೇಳಿದ್ರೆ ಕೊಡ್ತೀವಿ ಅಂತ ಹೇಳ್ತಾ ಇದ್ರು. ಶಾಲೆಗೆ ಒಂದು ಸ್ಪೆಷಲ್ ಇದ್ರಲ್ಲಿ ಕೊಡಬೇಕಲ್ಲ ಅವರು. ಅದೇ ಸರ್ ಕೇಳಿದೆ, ಬಾಗಿಲು ಹಾಕೊಂಡು ಹೋದ್ರು. ಅದೇ ಕೇಳಿದೆ, ಬರ್ತೀವಿ ಅಂತ ಹೇಳಿದ್ರು. ಅದಕ್ಕೆ ಇಲ್ಲೇ ವೇಟ್ ಮಾಡ್ತಾ ಇದ್ದಾರೆ. 200 ಎಷ್ಟಿದೆ ಮಕ್ಕಳು? 240 ಮೆಂಬರ್ಸ್ ಇದೆ ಅಂತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.